ಒಂದು ಪ್ರಾಪರ್ಟಿ ಬಂದು ರೆಂಟಲ್ ಇನ್ಕಮ್ ಜನರೇಟ್ ಮಾಡುವಂತ ಪ್ರಾಪರ್ಟಿ. ಹಾಗೆ ಇದು BMRD ಅಪ್ರೂವ್ಡ್ ಏಕಹಾತ ಪ್ರಾಪರ್ಟಿ ಆಗಿದೆ. ನೀವು ಎಲಿವೇಶನ್ ಕೂಡ ನೋಡ್ತಾ ಇರ್ಬೋದು. ಸಿಗ್ನೇಚರ್ ಹೈಲೈಟ್ಸ್ ಅಪಾರ್ಟ್ಮೆಂಟ್ ಕೂಡ ಇಲ್ಲಿಂದ ನೀಟಾಗಿ ವಿಸಿಬಲ್ ಆಗ್ತಾ ಇದೆ. ಸೊ ನೀವು ಅರ್ಥ ಮಾಡ್ಕೋಬಹುದು ಎಷ್ಟು ಪ್ರೈಮ್ ಲೊಕೇಶನ್ ಅಲ್ಲಿ ನಾನು ಈ ಪ್ರಾಪರ್ಟಿನ ನಿಮಗೆ ತೋರಿಸ್ತಾ ಇದ್ದೀನಿ. ಅಪ್ರಾಕ್ಸಿಮೇಟ್ಲಿ ನಮಗೆ 60,000 to 70,000 ತನಕ ಇನ್ಕಮ್ ಜನರೇಟ್ ಆಗುತ್ತೆ. ಅಂಡ್ ಇದು ಕೂಡ ಅಷ್ಟೇ ತುಂಬಾನೇ ಪೀಸ್ಫುಲ್ ಆಗಿದೆ. ನಾನು ಟೆರೆಸ್ ಮೇಲೆ ನಿಂತಿದ್ದು ನಂಗೆ ಯಾವುದೇ ಟ್ರಾಫಿಕ್ ಸೌಂಡ್ ಕೂಡ ಕೇಳಿಸಲ್ಲ. ವೆಲ್ಕಮ್ ಟು NR ಪ್ರಾಪರ್ಟಿ ವರ್ಲ್ಡ್. ನಾನಿವತ್ತು ನಿಮಗೆ ತೋರಿಸಿಕೊಟ್ಟಿರೋ ಈ ಒಂದು ಪ್ರಾಪರ್ಟಿ ಬಂದು ರೆಂಟಲ್ ಇನ್ಕಮ್ ಜನರೇಟ್ ಮಾಡುವಂಥ ಪ್ರಾಪರ್ಟಿ. ಅಪ್ರಾಕ್ಸಿಮೇಟ್ಲಿ ನಮಗೆ 60,000 to 70,000 ತನಕ ಇನ್ಕಮ್ ಜನರೇಟ್ ಆಗುತ್ತೆ. ಹಾಗೆ ಇದು BMRD ಅಪ್ರೂವ್ಡ್ ಏಕಹಾತ ಪ್ರಾಪರ್ಟಿ ಆಗಿದೆ. ನೀವು ಎಲಿವೇಶನ್ ಕೂಡ ನೋಡ್ತಾ ಇರ್ಬೋದು. ಈ ಪ್ರಾಪರ್ಟಿಯ ಡೈಮೆನ್ಷನ್ ಬಂದು 25x40 ಆಗಿರುತ್ತೆ. ಸೊ ಈ ಪ್ರಾಪರ್ಟಿ ಎಂಟ್ರೆನ್ಸ್ ನಮಗೆ ವೆಸ್ಟ್ಗೆ ಇದೆ, ಬಟ್ ಮೇನ್ ಡೋರ್ಸ್ ಎಲ್ಲ ನಮಗೆ ನಾರ್ತ್ಗೆ ಬರುತ್ತೆ. ಸೊ ಇನ್ಯಾಕೆ ತಡ ಪ್ರಾಪರ್ಟಿ ಒಳಗೆ ಹೋಗೋಣ. ಹಾಗೆ ಪ್ರಾಪರ್ಟಿ ಮುಂದೆ ನಮಗೆ 30 feet ರೋಡ್ ಕೂಡ ಇದೆ, ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಒಳಗಡೆ ಹೋಗೋಣ ಬನ್ನಿ. ಸೊ ಈಗ ನಾವು ಪ್ರಾಪರ್ಟಿ ಎಂಟ್ರೆನ್ಸ್ ಅಲ್ಲಿ ಇದೀವಿ. ಇದು ಪಾರ್ಕಿಂಗ್ ಸ್ಪೇಸ್ ಆಗಿದೆ. ಅಂಡ್ ನೋಡ್ಬೋದು ಸೇಫ್ಟಿಗೆ ಗ್ರಿಲ್ಸ್ ನ ಕೂಡ ಕೊಟ್ಟಿದ್ದಾರೆ ಎರಡು ಸೈಡ್ ಕೂಡ. ಅಂಡ್ ಇಲ್ಲಿ ನಮಗೆ ವಾಟರ್ ಸಂಪ್ ಕೂಡ ಇದೆ. 24/7 ವಾಟರ್ ಯಾವುದೇ ರೀತಿ ಕೊಡ್ತಾ ಇರೋದಿಲ್ಲ. ಹಾಗೆ ಇದು ಎಲೆಕ್ಟ್ರಿಕ್ ಯೂನಿಟ್. ಎವ್ರಿ ಮನೆ ನಮಗೆ ಸೆಪರೇಟ್ ಮೀಟರ್ ಬಾಕ್ಸ್ ನ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ಕೂಡ ಆರಾಮ್ಸೆ ನಾವು 2 ಕಾರ್ನ ಪಾರ್ಕ್ ಮಾಡ್ಬೋದು. ಅಂಡ್ ಸೀಲಿಂಗ್ಸ್ ಕೂಡ ಆಲ್ರೆಡಿ ಲೈಟ್ನೆಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ. ಅಂಡ್ ಇಲ್ಲಿ ಕೂಡ ಇದು ಸ್ಟೋರೇಜ್ ಸ್ಪೇಸ್ ಆಗಿ ನೀವು ಯೂಸ್ ಮಾಡ್ಕೋಬಹುದು. ಅಂಡ್ ಮುಂದೆ ಹೋಗೋಣ. ಸೊ ಈಗ ನಾವು ಫಸ್ಟ್ ಮನೇಲಿ ಇದೀವಿ. ಗ್ರೌಂಡ್ ಫ್ಲೋರ್ ಅಲ್ಲೇ ನಮ್ಗೊಂದು ಮನೆ ಇದೆ. ಇದು 1 BHK ಹೌಸ್. ಸೊ ಇದು ಬಂದು ನಮಗೆ ನಾರ್ತ್ ಎಂಟ್ರೆನ್ಸ್ ಮೇನ್ ಡೋರ್ ಇರುತ್ತೆ. ಇದೆಲ್ಲ ಟೀಕ್ವುಡ್ ಮೇನ್ ಡೋರ್ಸ್, ಕಾರ್ವಿಂಗ್ ಎಲ್ಲ ನೀವು ನೋಡ್ತಾ ಇರ್ಬೋದು. ತುಂಬಾನೇ ಸ್ಟ್ರಾಂಗ್ ಆಗಿರೋ ಒಂದು ಇದನ್ನ ಯೂಸ್ ಮಾಡಿದ್ದಾರೆ. ಅಂಡ್ ವೆಂಟಿಲೇಷನ್ಗೆ ನಮ್ಗೆ 2 ಸೈಡೂ ವಿಂಡೋಸ್ನ ಕೊಟ್ಟಿದ್ದಾರೆ. ಅಂಡ್ ಇದು ಸ್ಪೇಷಿಯಸ್ ಹಾಲ್ ಆಗಿರುತ್ತೆ ನಮಗೆ. ಅಂಡ್ ನೀವು ಸೀಲಿಂಗ್ಸ್ ಎಲ್ಲ ನೋಡ್ಬೋದು, ಆಲ್ರೆಡಿ ಲೈಟ್ಸ್ ಫ್ಯಾನ್ಸ್ ಎಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ. ಅಂಡ್ ಇದು ಬಂದು ನಮಗೆ TV ಯೂನಿಟ್ ಆಗಿರುತ್ತೆ. ಇದು ಸ್ಟೋರೇಜ್ ಸ್ಪೇಸ್. ಅಂಡ್ ಇದನ್ನ ನೀವು ಲೈಕ್ ಡೈನಿಂಗ್ ಹಾಲ್ ಅಥವಾ ಯಾವ ತರ ಬೇಕಾದ್ರೆ ಯುಟಿಲೈಸ್ ಮಾಡ್ಬೋದು. ಅಂಡ್ ಇದು ನಮಗೆ ಪ್ಯಾಸೇಜ್ಗೆ ಅಂತ ಜಾಗ ಬಿಟ್ಟಿದ್ದಾರೆ. ಸೊ ಇದು ಬಂದು ನಮಗೆ ಓಪನ್ ಕಿಚನ್ ಆಗಿರುತ್ತೆ ವಿತ್ ಸಾಫ್ಟ್ ಓಪನ್ಸ್, ವೆಂಟಿಲೇಷನ್ ವಿತ್ ಸ್ಟೋರೇಜ್ ಯೂನಿಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಆಲ್ರೆಡಿ ವಾಶ್ ಬೇಸಿನ್ ಕೂಡ ಇನ್ಸ್ಟಾಲ್ ಮಾಡಿದ್ದಾರೆ. ನೀವು ಇದೆಲ್ಲ ನೋಡ್ತಾ ಇರ್ಬೋದು. ಆಲ್ಮೋಸ್ಟ್ ಎಲ್ಲನೂ ಇನ್ಸ್ಟಾಲೇಷನ್ ಆಗಿದೆ. ಅಂಡ್ ತುಂಬಾನೇ ಪ್ರೀಮಿಯಂ ಆಗಿ ಕಟ್ಟಿದ್ದಾರೆ. ಸೊ ಹಾಗೆ ಮುಂದೆ ಬಂದರೆ ಇದು ನಮಗೆ ಕಾಮನ್ ವಾಶ್ರೂಮ್ ಆಗಿರುತ್ತೆ. ಇಲ್ಲಿ ಕೂಡ ಅಷ್ಟೇ ವೆಂಟಿಲೇಷನ್ ಚೆನ್ನಾಗಿದೆ. ಇಲ್ಲಿ ವಾಶ್ ಬೇಸಿನ್ ಪಾಯಿಂಟ್ ಬಂದಿದೆ. ಹಾಗೆ ಇಲ್ಲಿ ಒಂದು ರೂಮ್ ಕೂಡ ಇದೆ. ಸೊ ಇದು ಅಷ್ಟೇ ಸ್ವಲ್ಪ ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ವಾರ್ಡ್ರೋಬ್ಸ್ ಎಲ್ಲ ನೀವು ನೋಡ್ತಾ ಇರ್ಬೋದು. ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಸೀಲಿಂಗ್ಸ್ ಇಲ್ಲೂ ಅಷ್ಟೇ ಫ್ಯಾನ್ ಆಲ್ರೆಡಿ ಫಿಟ್ ಮಾಡಿದ್ದಾರೆ. ಆ್ಯಂಡ್ ಸೀಲಿಂಗ್ ಲೈಟ್ಸ್ ಕೂಡ ಅಷ್ಟೇ. ಆ್ಯಂಡ್ ಇದು ಸಿಟ್ಔಟ್ ಏರಿಯಾ ಆಗಿದೆ. ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಅಂತ ನೀವೇ ನೋಡ್ತಾ ಇರ್ಬೋದು. ಸೊ ಈಗ ನಾವು ನೆಕ್ಸ್ಟ್ ಫ್ಲೋರ್ಗೆ ಹೋಗೋಣ ಬನ್ನಿ. ಈ ಪ್ರಾಪರ್ಟಿ ನಮಗೆ ಗೇಟೆಡ್ ಕಮ್ಯುನಿಟಿಯಲ್ಲಿ ಇರೋದ್ರಿಂದ ಸೆಕ್ಯೂರಿಟಿ ಯಾವುದೇ ರೀತಿ ಯೋಚನೆ ಮಾಡೋದೇನು ಇರೋದಿಲ್ಲ ನಮಗೆ. ಸೊ ಈಗ ನಾವು ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನೀವು ಇಲ್ಲಿ ಕೂಡ ನೋಡ್ಬೋದು ಕಂಪ್ಲೀಟ್ಲಿ ಸೆಕ್ಯೂರಿಟಿ ಬೇಸ್ಗೋಸ್ಕರ ಆಲ್ ಸೈಡ್ ಗ್ರಿಲ್ ಅಲ್ಲಿ ಕವರ್ ಮಾಡಿದ್ದಾರೆ. ಆ್ಯಂಡ್ ನೀವು ಇಲ್ಲಿ ಕೂಡ ನೋಡ್ಬೋದು ಸ್ಟೇರ್ಸ್ನ ಎಷ್ಟು ಲೈಕ್ 3 feet ಡಿಸ್ಟೆನ್ಸ್ ಅಲ್ಲಿನೇ ನಮಗೆ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಈಸಿಯಾಗಿ ನಾವು ಎದು ಫರ್ನಿಚರ್ನ ಮೂವ್ ಮಾಡೋಕ್ಕೆ ಈಸಿಯಾಗಿ ಮೂವ್ ಮಾಡ್ಬೋದು ಕೂಡ. ಸೊ ಈಗ ನಾವು ಫಸ್ಟ್ ಫ್ಲೋರಲ್ಲಿ ಇದ್ದೀವಿ. ಆ್ಯಂಡ್ ಇಲ್ಲಿ ಕೂಡ ನೀವು ನೋಡ್ತಿರ್ಬೋದು ನಮಗೆ ಸೇಫ್ಟಿ ವೈಸ್ ಗ್ರಿಲ್ಗೆ ರೇಲಿಂಗ್ಸ್ನ ಹಾಕೊಟ್ಟಿದ್ದಾರೆ. ಅದು ಒಂದು ಮ್ಯಾಕ್ಸಿಮಮ್ ಲೆಂತ್ಗೆ ಅಂತಾನೆ. ಸೊ ಈಗ ನಾವು ಫಸ್ಟ್ ಫ್ಲೋರ್ ಅಲ್ಲಿ ಇದೀವಿ. ಇದು ನಮಗೆ 2 BHK ಮನೆ ಆಗಿರುತ್ತೆ. ಅಂಡ್ ಇದು ಕೂಡ ಎಂಟ್ರೆನ್ಸ್ ನಾರ್ತೆ ಆಗಿರುತ್ತೆ ಫೇಸಿಂಗು. ಸೊ ಈಗ ಇದು ಬಂದು ಟೀಕ್ವುಡ್ ಹ್ಯಾಸ್ ನಿಮ್ ಕೆಳಗಡೆ ಹೇಳ್ದಂಗೆ. ಈಗ ನಾವಿದ್ದೀವಿ ಸ್ಪೇಷಿಯಸ್ ಹಾಲ್ ಅಲ್ಲಿ. ಸೀಲಿಂಗ್ಸ್ ಎಲ್ಲ ನೀವು ನೋಡ್ತಾ ಇರ್ಬೋದು. ಆಲ್ರೆಡಿ ಲೈಟ್ಸ್ನ ಇನ್ಸ್ಟಾಲ್ ಮಾಡಿದ್ದಾರೆ, ಫ್ಯಾನ್ಸ್ನೆಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ. ಹಾಗೆ ಫಸ್ಟ್ ನಮಗೆ ಇಲ್ಲಿ TV ಯೂನಿಟ್ ಕಾಣುತ್ತೆ. ಕೆಳಗಡೆ ಸ್ಟೋರೇಜ್ ಬಾಕ್ಸ್ನ ಕೂಡ ಮಾಡಿಕೊಟ್ಟಿದ್ದಾರೆ. ತುಂಬ ಪ್ರೀಮಿಯಂ ಫಿನಿಶಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ನಮಗೆ ದೇವ್ರ ಮನೆ ಆಗಿರುತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಕಾರ್ವ್ ಮಾಡಿದ್ದಾರೆ ಅಂತ. ಆ್ಯಂಡ್ ಇದೆಲ್ಲ ಸ್ಟೋರೇಜ್ ಸ್ಪೇಸಸ್, ಡ್ರಾಯರ್ಸ್, ಹಾಗೆ ಕೆಳಗಡೆ ಡೋರ್ಸ್ ಕೂಡ ಕೊಟ್ಟು ಸ್ಪೇಸ್ ಮಾಡಿಕೊಟ್ಟಿದ್ದಾರೆ. ತುಂಬಾನೇ ಫುಲ್ ಪ್ರೀಮಿಯಂ ಫಿನಿಶಿಂಗ್ ಅಲ್ಲಿ ಮಾಡಿಕೊಟ್ಟಿದ್ದಾರೆ. ವೆಂಟಿಲೇಷನ್ಗೆ ನಮಗೆ ಇಲ್ಲಿ ವಿಂಡೋಸ್ನ ಕೊಟ್ಟಿದ್ದಾರೆ 2 ಸೈಡು. ಆ್ಯಂಡ್ ಅಲ್ಲಿ ಕೂಡ ನಮಗೆ ಕೊಟ್ಟಿದ್ದಾರೆ. ಸೊ ಈಗ ನಾವು ಫಸ್ಟ್ ಬೆಡ್ರೂಮ್ಗೆ ಬರ್ತಾ ಇದ್ದೀವಿ. ವೆಂಟಿಲೇಷನ್ ತುಂಬಾ ಚೆನ್ನಾಗಿ ಬರುತ್ತೆ ನೀವು ನೋಡ್ತಾ ಇರೋಂಗೆ. ಆ್ಯಂಡ್ ಇಲ್ಲಿ ಕೂಡ ಅಷ್ಟೇ ಆಲ್ರೆಡಿ ಸೀಲಿಂಗ್ ಲೈಟ್ಸ್ನೆಲ್ಲ ಹಾಕಿದ್ದಾರೆ, ಫ್ಯಾನ್ಸ್ ಎಲ್ಲ ಫಿಟ್ಟಿಂಗ್ಸ್ ಮಾಡಿದ್ದಾರೆ. ಇದು ಬಂದು ನಮಗೆ ನಾರ್ಮಲ್ ವಾರ್ಡ್ರೋಬ್ಸ್ ಕೊಟ್ಟಿದ್ದಾರೆ. ಹಾಗೆ ಇದು ಡ್ರೆಸ್ಸಿಂಗ್ ಮಿರರ್ ಹಾಗೆ ಡ್ರಾಯರ್ಸ್ನೆಲ್ಲ ಕೊಟ್ಟಿದ್ದಾರೆ. ಸೊ ಈಗ ನಾವು ನಿಮ್ಗೆ ತೋರಿಸ್ತಾ ಇರೋದು ಇದು ಕಾಮನ್ ವಾಶ್ರೂಮ್ ಆಗಿರುತ್ತೆ. ಸೊ ಇದು ಬಂದು ನಮ್ಮ ಅಮೆರಿಕನ್ ವಾಶ್ರೂಮ್ ಕೊಟ್ಟಿದ್ದಾರೆ. ವಾಶ್ ಮೆಷಿನ್ ಕೂಡ ಇನ್ಸ್ಟಾಲ್ ಆಗಿದೆ.
ಆ್ಯಂಡ್ ಇದು ಬಂದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಸೊ ಮಾಸ್ಟರ್ ಬೆಡ್ರೂಮ್ ನೋಡ್ತಾ ಇರ್ಬೋದು, ತುಂಬಾ ಪ್ರೀಮಿಯಂ ಫಿನಿಶಿಂಗ್ ಕೊಟ್ಟಿದ್ದಾರೆ. ವೆಂಟಿಲೇಷನ್ಸ್ಗೆ ವಿಂಡೋ, ಹಾಗೆ ಇಲ್ಲಿ ಕೂಡ ಅಷ್ಟೇ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ವಿಂಡೋಸ್ನ ಮಾಡ್ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನಮಗೆ ವಾರ್ಡ್ರೋಬ್ ಇದೆ, 2 ಸೈಡ್ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಹಾಗೆ ಇದು ಡ್ರೆಸ್ಸಿಂಗ್ ಮಿರರ್ ಆಗಿರುತ್ತೆ ವಿತ್ ಡ್ರಾಯರ್. ಆ್ಯಂಡ್ ಮೇಲ್ಗಡೆ ಎಲ್ಲಾನು ಸ್ಟೋರೇಜ್ ಬಾಕ್ಸಸ್ಗೆ ಸ್ಪೇಸ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಮೇಲ್ಗಡೆ ಪಾಯಿಂಟ್ಸ್ ಕೂಡ ಕೊಟ್ಟಿದ್ದಾರೆ, ಲೈಕ್ AC ನೀವೇನಾದ್ರು ಫಿಟ್ ಮಾಡ್ಕೊತೀನಿ ಅಂದರೆ ಅದನ್ನು ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಇದೆ, ನೋಡ್ತಾ ಇರ್ಬೋದು ನೀವು, ಇನ್ಸ್ಟಾಲ್ಡ್ ಶವರ್ ಎಲ್ಲ. ಆ್ಯಂಡ್ ಇದು ಬಂದು ಬಾಲ್ಕನಿ ಆಗಿರುತ್ತೆ. ಬಾಲ್ಕನಿನೂ ಅಷ್ಟು ತುಂಬಾ ಸ್ಪೇಷಿಯಸ್ ಆಗಿ ಮಾಡಿಕೊಟ್ಟಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಹಾಗೆ ಇಲ್ಲಿ ಹಾಕಿರೋ ಪ್ರತಿಯೊಂದು ಫಿಟ್ಟಿಂಗ್ಸ್, ವಾಶ್ರೂಮ್ಗಾಗಿರ್ಬೋದು, ಕಿಚನ್ಗಾಗಿರ್ಬೋದು, ಇದೆಲ್ಲ ಪ್ರೀಮಿಯಂ ಜಾಗ್ವರ್ ಫಿಟ್ಟಿಂಗ್ಸೇ ಆಗಿರುತ್ತೆ. ಸೊ ಹಾಗೆ ನಿಮಗೆ ಈಗ ನಾನು ಕಿಚನ್ನ ತೋರಿಸ್ತಾ ಇದ್ದೀನಿ. ಸೊ ಈಗ ನಾವು ಕಿಚನಲ್ಲಿ ಇದ್ದೀವಿ, ಓಪನ್ ಕಿಚನ್. ಇದು ಕೂಡ ತುಂಬಾ ಸ್ಪೇಷಿಯಸ್ ಆಗಿದೆ. ಇದು ರೆಫ್ರಿಜರೇಟರ್ ಪಾಯಿಂಟ್ ಯೂಸ್ ಮಾಡ್ಬೋದು. ಆ್ಯಂಡ್ ಇಲ್ಲೆಲ್ಲ ಸ್ಟೋರೇಜ್ ಬಾಕ್ಸ್ನ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಇದೆಲ್ಲ ಸಾಫ್ಟ್ ಡ್ರಾಯರ್ಸ್ನೆಲ್ಲ ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದಾರೆ. ಆ್ಯಂಡ್ ಸ್ಲ್ಯಾಬ್ ಕೂಡ ಅಷ್ಟೇ ಗ್ರಾನೈಟ್ ಸ್ಲ್ಯಾಬ್ನ ಮಾಡಿದ್ದಾರೆ. ವೆಂಟಿಲೇಷನ್ಗೂ ಅಷ್ಟೇ 2 ಕಡೆ ವಿಂಡೋಸ್ನ ಕೊಟ್ಟಿರ್ತಾರೆ. ಆ್ಯಂಡ್ ಆಲ್ರೆಡಿ ಎಲೆಕ್ಟ್ರಿಕ್ ಪಾಯಿಂಟ್ಸ್ ಕೂಡ ನಿಮಗೆ ರೆಡಿ ಇದೆ. ಸೊ ಈ ಸ್ಪೇಸ್ನ ನೀವು ನೋಡ್ತಾ ಇರ್ಬೋದು. ಸೊ ಈ ಸ್ಪೇಸ್ನ ನೀವು ಡೈನಿಂಗ್ ಆಗಿ ಕನ್ವರ್ಟ್ ಕೂಡ ಮಾಡ್ಕೋಬೋದು, ಅಥವಾ ಕಸ್ಟಮೈಸಬಲ್ ಆಗಿ ನೀವು ಈ ಥರ ಬೇಕಾದ್ರೂ ಮಾಡ್ಕೋಬೋದು. ಸೊ ಎಕ್ಸಾಕ್ಟ್ ನೀವೇನು ನೋಡ್ತೀರೋ ಸೇಮ್ ಅದೇ ಥರ ಇರುತ್ತೆ. ಸೊ ಈಗ ನಾವು ಟೆರೆಸಲ್ಲಿ ಇದ್ದೀವಿ. ಸೊ ನೀವು ನೋಡ್ತಾ ಇರ್ಬೋದು, ಟೆರೆಸ್ ಅಂತೂ ಫುಲ್ ಓಪನ್ ಸ್ಪೇಸಲ್ಲಿ ಓಪನ್ ಟೆರೆಸ್ ಆಗಿದೆ. ಆ್ಯಂಡ್ ಇದು ಕೂಡ ಅಷ್ಟೇ ತುಂಬಾ ಪೀಸ್ಫುಲ್ ಆಗಿದೆ. ನಾನು ಟೆರೆಸ್ ಮೇಲೆ ನಿಂತಿದ್ದು ನಂಗೆ ಯಾವುದೇ ಟ್ರಾಫಿಕ್ ಸೌಂಡ್ನು ಕೂಡ ಕೇಳಿಸಲ್ಲ, ಅಷ್ಟು ಪೀಸ್ಫುಲ್ ಲೊಕ್ಯಾಲಿಟಿಲಿ ನಾವೀಗಿದ್ದೀವಿ. ಸೊ ಈ ಒಂದು ಬ್ಯೂಟಿಫುಲ್ ಪ್ರಾಪರ್ಟಿಯ ಲೊಕೇಶನ್ ಎಲ್ಲಿ ಬರುತ್ತಪ್ಪ ಅಂದರೆ, ಇದಿರೋ JR Meadows ಎಲೆಕ್ಟ್ರಾನಿಕ್ ಸಿಟಿ ಚಂದಾಪುರ. ಸೊ ಈ ಒಂದು ಲೊಕೇಶನಲ್ಲಿ ನಮಗೆ ತುಂಬಾ ರೆಪ್ಯೂಟೆಡ್ ಸ್ಕೂಲ್ಸ್, ಹಾಸ್ಪಿಟಲ್ಸ್, ಹಾಗೆ IT ಹಬ್ಸ್ ಕೂಡ ತುಂಬಾ ಈ ವಿಸಿನಿಟಿಯಲ್ಲಿ ನಮಗೆ ಸಿಗುತ್ತೆ. ಸೊ ಇಲ್ಲಿ ಎಕ್ಸಾಕ್ಟ್ ಆಗಿ ನಮಗೆ ಸಿಗ್ನೇಚರ್ ಹೈಲೈಟ್ಸ್ ಅಪಾರ್ಟ್ಮೆಂಟ್ ಕೂಡ ಇಲ್ಲಿಂದ ನೀಟಾಗಿ ವಿಸಿಬಲ್ ಆಗ್ತಾ ಇದೆ. ಸೊ ನೀವು ಅರ್ಥ ಮಾಡ್ಕೋಬೋದು ಎಷ್ಟು ಪ್ರೈಮ್ ಲೊಕೇಶನಲ್ಲಿ ನಾನು ಈ ಪ್ರಾಪರ್ಟಿನ ನಿಮಗೆ ತೋರಿಸ್ತಾ ಇದ್ದೀನಿ ಅಂತ. ಆ್ಯಂಡ್ ಹಾಗೆ ಇಲ್ಲಿ ಮುಂದೆನೇ ನಮಗೆ ಒಂದು ಟ್ಯಾಂಕ್ ರೂಮ್ ಕೂಡ ಇದೆ. ಸೊ ಈ ಪ್ರಾಪರ್ಟಿನ ನೋಡೋದಿಲ್ಲ. ಸೊ ಈ ಬ್ಯೂಟಿಫುಲ್ ಪ್ರಾಪರ್ಟಿ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಈ ಕೂಡಲೇ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಮುಖ್ಯವಾಗಿ ಇದರಲ್ಲಿ ಯಾವುದೇ ರೀತಿ ಬ್ರೋಕರೇಜ್ ಕಮಿಷನ್ ಇರಲ್ಲ, ಸ್ಟ್ರೇಟ್ ಡೈರೆಕ್ಟ್ ಓನರ್ ಜೊತೆ ನಿಮ್ಗೆ ಕಾಂಟ್ಯಾಕ್ಟ್. ಥ್ಯಾಂಕ್ ಯು.